ಟಿಂಕರ್ ಚಾಂಪ್ಸ್ನ ಚೇಂಜ್ ಮೇಕಿಂಗ್ ಸರಣಿಗೆ ಸುಸ್ವಾಗತ. ಅವರು ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ. ಈ ಕಾರ್ಯಾಚರಣೆಯ ಭಾಗವಾಗಿ ಟಿಂಕರ್ ಚಾಂಪ್ಸ್ ಟಿಂಕರಿಂಗ್ ಸಮಸ್ಯೆ ಪರಿಹಾರ, ನಾವೀನ್ಯತೆ, ಉದ್ಯಮಶೀಲತೆ, ಚೇಂಜ್ ಮೇಕಿಂಗ್ ಮತ್ತು ಇತರ ವಿಷಯಗಳ ಕುರಿತು ಹಲವಾರು ಸೂಕ್ಷ್ಮ ಕಲಿಕಾ ಮಾಡ್ಯೂಲ್ಗಳನ್ನು ಹೊರತರುತ್ತಿದೆ. ಈ 10 ಭಾಗಗಳ ಪಾಡ್ಕ್ಯಾಸ್ಟ್ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ನಿಮಗೆ ಬದಲಾವಣೆಯ ಅಗತ್ಯತೆಗಳನ್ನು ಮತ್ತು ನೀವು ಹೇಗೆ ಬದಲಾವಣೆ ಮಾಡುವವರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಪಾಡ್ಕ್ಯಾಸ್ಟ್ ಸರಿಸುಮಾರು 5 ರಿಂದ 10 ನಿಮಿಷಗಳಷ್ಟು ಉದ್ದವಾಗಿದ್ದು, ನೀವು ಪ್ರಯತ್ನಿಸಲು ಬದಲಾವಣೆ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ, ಆಂಧ್ರಪ್ರದೇಶದ 10ನೇ ತರಗತಿಯ ವಿದ್ಯಾರ್ಥಿನಿ ಮತ್ತು ಸ್ವತಃ ಉದಯೋನ್ಮುಖ ಬದಲಾವಣೆ ಮಾಡುವವಳು ಟಿಂಕರ್ ಚಾಂಪ್ ಖುಷ್ಬೂ ಜೈನ್ ಅವರ ಸಂಚಿಕೆ 9 ರೊಂದಿಗೆ ಪ್ರಾರಂಭಿಸೋಣ. ನಮಸ್ಕಾರ. ಟಿಂಕರ್ ಚಾಂಪ್ಸ್ನ ಚೇಂಜ್ ಮೇಕಿಂಗ್ ಸೀರೀಸ್ನ 9ನೇ ಎಪಿಸೋಡ್ ಇದು. ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಖುಷ್ಬೂ ಜೈನ್ ಅವರ ಒಂದು ಅದ್ಭುತ ಬರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬದಲಾವಣೆ ತರುವ ಭವಿಷ್ಯ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ವೃತ್ತಿ ಮಾರ್ಗಗಳು ಅಂತ. ಹೌದು, ಚೇಂಜ್ ಮೇಕಿಂಗ್ ಈ ಪದ ಈಗ ಎಲ್ಲರೂ ಯೂಸ್ ಮಾಡ್ತಾರೆ ಅಲ್ವಾ? ಕಾಂಪಿಟೇಷನ್ಸ್, ಫಂಕ್ಷನ್ಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಎಲ್ಲ ಕಡೆನೂ ಇದೆ. ಹೌದು. ಆದ್ರೆ ಖುಷ್ಬೂ ಜೈನ್ ಅವರ ಬರಹದಲ್ಲಿ ಒಂದು ಪ್ರಶ್ನೆ ಇದೆ. ಸುಮ್ಮನೆ ಒಂದು ಪ್ರಾಜೆಕ್ಟ್ ಮಾಡೋದೋ, ಒಂದು ಪ್ರೋಟೋಟೈಪ್ ರೆಡಿ ಮಾಡೋದೋ, ಇಲ್ಲ ಪ್ರೈಸ್ ಗೆಲ್ಲೋದೋ ಅಷ್ಟೇನ ಚೇಂಜ್ ಮೇಕಿಂಗ್ ಅಂದ್ರೆ? ಅದರಿಂದ ನಾವು ನಿಜವಾದ ಬದಲಾವಣೆ ತರೋರಾಗ್ತೀವ? ಆಕ್ಚುಲಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಉತ್ತರ ತುಂಬಾ ಸಿಂಪಲ್ ಇಲ್ಲ. ನಿಜವಾದ ಬದಲಾವಣೆ ತರುವುದು ಅಂದ್ರೆ ನಾವು ಮಾಡಿದ ಕೆಲಸ ಅದು ಸಣ್ಣದೇ ಇರ್ಲಿ, ನಮ್ಮ ಸ್ಕೂಲಲ್ಲೋ, ನಮ್ಮ ಏರಿಯಾದಲ್ಲೋ, ನಮ್ಮ ಕಮ್ಯುನಿಟಿ ಒಳಗೋ ಯಾರಾದ್ರೂ ಒಬ್ಬರ ಲೈಫ್ನ ಸ್ವಲ್ಪನಾದ್ರೂ ಬೆಟರ್ ಮಾಡಿದ್ರೆ ಮಾತ್ರ ಸರಿ. ಬರೀ ಪೇಪರ್ ಮೇಲಿನ ಐಡಿಯಾ ಅಥವಾ ಲ್ಯಾಬ್ನಲ್ಲೇ ಉಳಿಯೋ ಮಾಡೆಲ್ಗಳು ಏನೂ ಚೇಂಜ್ ಮಾಡಲ್ಲ. ಈ ATL ಅಂದ್ರೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇದೆಯಲ್ಲ, ಅಲ್ಲಿ ಹುಟ್ಟೋ ಐಡಿಯಾಗಳನ್ನ ರಿಯಲ್ ಸೊಲ್ಯೂಷನ್ಸ್ ಆಗಿ ಮಾಡಿ ನಿಜವಾದ ಜನರಿಗೆ ಹೆಲ್ಪ್ ಆಗೋ ಹಾಗೆ ಮಾಡೋದು ಹೇಗೆ ಅನ್ನೋದೇ ನಮ್ಮ ಇವತ್ತಿನ ಚರ್ಚೆ. ಹಾಗಾದ್ರೆ ಈ ಚೇಂಜ್ ಮೇಕಿಂಗ್ ಅನ್ನೋದು ಬರೀ ಒಂದು ಸ್ಕೂಲ್ ಪ್ರಾಜೆಕ್ಟ್ ತರ ಅಲ್ಲ, ಅದೊಂದು ಲೈಫ್ ಸ್ಕಿಲ್ ಅಂತ ಹೇಳ್ಬೋದಾ? ಜೀವನ ಪೂರ್ತಿ ಹೆಲ್ಪ್ ಆಗುವಂಥದ್ದು. ಖಂಡಿತವಾಗ್ಲೂ ಇದೊಂದು ಒಂಥರ ಲೈಫ್ ಸ್ಕಿಲ್ ಮಾತ್ರ ಅಲ್ಲ, ಲೈಫ್ನ ನೋಡೋ ಒಂದು ಪರ್ಸ್ಪೆಕ್ಟಿವ್. ನಾಳೆ ನೀವು ಯಾವುದೇ ಫೀಲ್ಡ್ಗೆ ಹೋಗಿ, ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಆರ್ಟಿಸ್ಟ್, ಬಿಸ್ನೆಸ್, ಪಾಲಿಸಿ ಮೇಕಿಂಗ್ ಎಲ್ಲೇ ಹೋದ್ರೂ ಒಂದು ಪ್ರಾಬ್ಲಮ್ ಗುರುತಿಸೋದು, ಅದಕ್ಕೊಂದು ಹೊಸ ರೀತಿ ಸೊಲ್ಯೂಷನ್ ಯೋಚನೆ ಮಾಡೋದು, ಅದನ್ನ ಮಾಡೋಕೆ ಬೇರೆಯವ್ರನ್ನ ಒಟ್ಟಿಗೆ ಸೇರಿಸೋದು, ಈ ಕೆಪಾಸಿಟಿ ಇದೆಯಲ್ಲ, ಇದು ನಿಮ್ಮನ್ನ ಬೇರೆಯವರಿಂದ ಡಿಫ್ರೆಂಟ್ ಆಗಿ ನಿಲ್ಲಿಸುತ್ತೆ. ಅಂದ್ರೆ ಈಗ ಜಾಬ್ ಇಂಟರ್ವ್ಯೂನಲ್ಲಿ ಅಥವಾ ಹೈಯರ್ ಸ್ಟಡೀಸ್ ಅಪ್ಲಿಕೇಶನ್ ನಲ್ಲಿ ನಾನು ಈ ಪ್ರಾಬ್ಲಮ್ ನೋಡಿ ಹೀಗೊಂದು ಸೊಲ್ಯೂಷನ್ ಮಾಡಿ ಇಷ್ಟು ಜನಕ್ಕೆ ಹೆಲ್ಪ್ ಮಾಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕ್ಸ್ಗಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಲ್ವಾ? 100% ನಿಜ. ಯೂನಿವರ್ಸಿಟಿಗಳು, ಕಂಪನಿಗಳು, ಇನ್ವೆಸ್ಟರ್ಸ್ ಎಲ್ಲರೂ ಇಂಥ ಲೀಡರ್ಶಿಪ್ ಕ್ವಾಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಮತ್ತೆ ಮುಖ್ಯವಾಗಿ ಏನಾದ್ರೂ ಮಾಡಿ ತೋರ್ಸೋ ಒಂದು ವಿಲ್ ಪವರ್ ಇದೆಯಲ್ಲ, ಅದನ್ನೇ ಹುಡುಕೋದು. ಸೊ ಒಂದು ಚೇಂಜ್ ಮೇಕಿಂಗ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆದಾಗ ನಾವು ಬರೀ ಟೆಕ್ನಿಕಲ್ ಸ್ಕಿಲ್ಸ್ ಕಲಿಯಲ್ಲ. ಎಂಪಥಿ, ಕ್ರಿಯಾಟಿವಿಟಿ, ಟೀಮ್ ವರ್ಕ್, ಸೋತಾಗ ಮತ್ತೆ ಎದ್ದು ನಿಲ್ಲೋ ರೆಸಿಲಿಯನ್ಸ್ ಇವೆಲ್ಲ ಲೈಫ್ಗೆ ಬೇಕಾದ ದೊಡ್ಡ ಆಸ್ತಿಗಳು. ಆದ್ರೆ ಒಂದ್ ವಿಷಯ ನೆನ್ಪಿಡಿ, ಪ್ರೋಟೋಟೈಪ್ ರೆಡಿ ಆದ ತಕ್ಷಣ ಪಾರ್ಟಿ ಮಾಡೋದಲ್ಲ. ಆ ಪ್ರೋಟೋಟೈಪ್ ಯಾರ್ದೋ ಪ್ರಾಬ್ಲಮ್ಗೆ ನಿಜವಾಗ್ಲೂ ಸೊಲ್ಯೂಷನ್ ಆದಾಗ ಆಗ ನಿಜವಾದ ಖುಷಿ. ಈ ಸೊಲ್ಯೂಷನ್ಸ್ ಕಂಡುಹಿಡಿಯೋಕೆ ಇನೋವೇಟಿವ್ ಥಿಂಕಿಂಗ್ ಬೇಕು ಅಂತ ಹೇಳ್ತೀವಿ. ಅದರಲ್ಲೂ ಡಿಸೈನ್ ಥಿಂಕಿಂಗ್ ಬಗ್ಗೆ ಖುಷ್ಬೂ ಜೈನ್ ಹೇಳ್ತಾರೆ. ಅದನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀರಾ? ಖಂಡಿತ. ಡಿಸೈನ್ ಥಿಂಕಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಒಂದು ಹ್ಯೂಮನ್ ಸೆಂಟರ್ಡ್ ಅಪ್ರೋಚ್, ಮನುಷ್ಯರನ್ನ ಮಧ್ಯದಲ್ಲಿಟ್ಟು ಯೋಚಿಸೋದು. ಇದರಲ್ಲಿ ಮೇನ್ ಆಗಿ 5 ಸ್ಟೆಪ್ಸ್ ಇದೆ. ಸರಿ. 1, ಎಂಪಥೈಸ್ ಅಂದ್ರೆ ಯಾರಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದೀವಿ ಅವರ ಜಾಗದಲ್ಲಿ ನಿಂತು ಅವರ ನಿಜವಾದ ಕಷ್ಟ, ಅವರಿಗೇನ್ ಬೇಕು, ಅವರ ಫೀಲಿಂಗ್ಸ್ ಏನು ಅಂತ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಸುಮ್ನೆ ಮೇಲ್ನೋಟಕ್ಕೆ ನೋಡೋದಲ್ಲ. ಹೌದು. 2, ಡಿಫೈನ್. ನಾವು ಏನ್ ಅರ್ಥ ಮಾಡ್ಕೊಂಡ್ವಿ, ಆ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ಒಂದೇ ವಾಕ್ಯದಲ್ಲಿ ಹೇಳೋ ಹಾಗೆ ರೆಡಿ ಮಾಡ್ಕೊಳ್ಳೋದು. ಅದು ಕ್ಲಿಯರ್ ಇದ್ರೆ ಸೊಲ್ಯೂಷನ್ ಕೂಡ ಕ್ಲಿಯರ್ ಆಗಿರುತ್ತೆ. ಓಕೆ. 3, ಐಡಿಯೇಟ್. ಈ ಪ್ರಾಬ್ಲಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಡಿಫ್ರೆಂಟ್ ಆಗಿರೋ, ಕೆಲವೊಮ್ಮೆ ವಿಚಿತ್ರ ಅನ್ಸೋ ಸೊಲ್ಯೂಷನ್ಸ್ ಕೂಡ ಯೋಚನೆ ಮಾಡೋದು. ಬ್ರೈನ್ ಸ್ಟಾರ್ಮಿಂಗ್ ತರ. ಯಾವುದೇ ಐಡಿಯಾ ಇಲ್ಲಿ ಕೆಟ್ಟದಲ್ಲ. 4, ಪ್ರೋಟೋಟೈಪ್. ಯೋಚನೆ ಮಾಡಿದ ಐಡಿಯಾಗಳಲ್ಲಿ ಬೆಸ್ಟ್ ಅನ್ಸಿದ್ದನ್ನ ತಗೊಂಡು ಅದರೊಂದು ಸಿಂಪಲ್, ಕಡಿಮೆ ಖರ್ಚಿನ
ವರ್ಕ್ ಆಗೋ ಒಂದು ಮಾಡೆಲ್, ಬೇಗ ಮಾಡೋದು. ಪರ್ಫೆಕ್ಟ್ ಇರ್ಬೇಕಂತಿಲ್ಲ. ರೈಟ್. 5 ಟೆಸ್ಟ್. ಆ ಮಾಡೆಲ್ನ ನಿಜವಾದ ಯೂಸರ್ಸ್ಗೆ ಕೊಟ್ಟು ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡಿ ಅವರಿಂದ ಫೀಡ್ಬ್ಯಾಕ್ ತಗೊಳ್ಳೋದು, ಅದರಿಂದ ಕಲಿಯೋದು, ಬೇಕಾದ್ರೆ ಮತ್ತೆ ಇಂಪ್ರೂವ್ ಮಾಡೋದು, ಮತ್ತೆ ಟೆಸ್ಟ್ ಮಾಡೋದು. ಇದೊಂದು ಸೈಕಲ್ ತರ. ಇದರಲ್ಲಿ ಮೊದಲನೇ ಸ್ಟೆಪ್ ಎಂಪಥೈಸ್ ಮೇಲೆ ತುಂಬಾ ಒತ್ತಿ ಹೇಳಿದ್ರಿ. ಎಷ್ಟೋ ಪ್ರಾಜೆಕ್ಟ್ಗಳು ಫೇಲ್ ಆಗೋಕೆ ಇದೇ ಕಾರಣನಾ? ಅಂದ್ರೆ ಜನರ ನಿಜವಾದ ನೀಡ್ ಅರ್ಥ ಮಾಡ್ಕೊಳ್ಳದೆ ನಾವೇನೋ ಮಾಡೋಕ್ ಹೋಗೋದು. ಖಂಡಿತವಾಗಿಯೂ. ಖುಷ್ಬೂ ಜೈನ್ ಅವರ ಬರಹದಲ್ಲೂ ಇದೆ. ನಾವು ಟೆಕ್ನಾಲಜಿ ಬಗ್ಗೆ, ನಮ್ಮ ಐಡಿಯಾ ಬಗ್ಗೆ ಯೋಚನೆ ಮಾಡಿ ಯಾರಿಗೆ ಮಾಡ್ತಿದೀವಿ ಅನ್ನೋದನ್ನೇ ಮರ್ತು ಬಿಟ್ರೆ ಎಷ್ಟೇ ಒಳ್ಳೆ ಟೆಕ್ನಾಲಜಿ ಇದ್ರೂ ಅದು ಯೂಸ್ ಆಗಲ್ಲ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಕೆಲವು ಸ್ಟೂಡೆಂಟ್ಸ್ ತಮ್ಮ ಮನೆ ಹತ್ರ ಇರೋ ವಯಸ್ಸಾದ ಅಜ್ಜ ಅಜ್ಜಿ ಆನ್ಲೈನ್ ಅಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಗಮನಿಸ್ತಾರೆ. ಇದು ಎಂಪಥಿ. ಹೌದು. ಆಮೇಲೆ ಸಿಂಪಲ್ ಆದ ಗೂಗಲ್ ಟೂಲ್ಸ್ ಯೂಸ್ ಮಾಡಿ ವಾಯ್ಸ್ ಬೇಸ್ಡ್ ಸುಲಭವಾಗಿರೋ ಒಂದು ಸಿಸ್ಟಮ್ ಮಾಡಿದ್ರು. ಇಂಪಾರ್ಟೆಂಟ್ ಏನಂದ್ರೆ ಆ ಅಜ್ಜ ಅಜ್ಜಿ ಅದನ್ನ ನಿಜವಾಗ್ಲೂ ಯೂಸ್ ಮಾಡಿದ್ರು, ಅವ್ರಿಗೆ ಹೆಲ್ಪ್ ಆಯ್ತು. ಅದು ಸಕ್ಸಸ್. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರಿ, ಸ್ಕೂಲಲ್ಲಿ ರೀಸೈಕ್ಲಿಂಗ್ ಟ್ರ್ಯಾಕರ್. ಅಲ್ಲೂ ಮೊದಲು ಸ್ಟೂಡೆಂಟ್ಸ್ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿದ್ದು ಮುಖ್ಯ ಆಯ್ತು ಅಲ್ವಾ? ಹೌದು. ಆ ATL ಟೀಮ್ ಮೊದಲು ಸ್ಟೂಡೆಂಟ್ಸ್ ಕಸ ಎಲ್ಲಿ ಹಾಕ್ತಾರೆ, ಹೇಗೆ ಹಾಕ್ತಾರೆ ಅಂತ ಗಮನಿಸಿದ್ರು. ಎಂಪಥೈಸ್, ಡಿಫೈನ್ ಅದನ್ನ ಅರ್ಥ ಮಾಡ್ಕೊಂಡು ಡಸ್ಟ್ಬಿನ್ ಗಳನ್ನ ರೀಡಿಸೈನ್ ಮಾಡಿ ಜೊತೆಗೆ ಒಂದು ಆಪ್ ನೋಟಿಫಿಕೇಶನ್ ಸಿಸ್ಟಮ್ ಮಾಡಿದ್ರು. ಐಡಿಯೇಟ್, ಪ್ರೋಟೋಟೈಪ್, ಟೆಸ್ಟ್. ರಿಸಲ್ಟ್, ಸ್ಕೂಲ್ ರೀಸೈಕ್ಲಿಂಗ್ ರೇಟ್ 40% ಜಾಸ್ತಿ ಆಯ್ತು. ಇದು ನೋಡಿ, ಎಂಪಥಿಯಿಂದ ಶುರುವಾಗಿ ಮೆಷರ್ ಮಾಡಬಹುದಾದ ರಿಸಲ್ಟ್ ಅಲ್ಲಿ ಎಂಡ್ ಆಯ್ತು. ಇದು ಪರ್ಪಸ್ಫುಲ್ ಇನ್ನೋವೇಷನ್. ಇನ್ನೋವೇಷನ್ ಅನ್ನೋದು ಒಂದು ಪವರ್ಫುಲ್ ಇಂಜಿನ್ ಇದ್ದ ಹಾಗೆ. ಹಾಗಾದ್ರೆ ಈಗಿನ ಟೆಕ್ನಾಲಜಿ ಅದಕ್ಕೆ ಟರ್ಬೋ ಬೂಸ್ಟ್ ಕೊಟ್ಟ ಹಾಗೆನಾ? ಮುಂಚೆ ದೊಡ್ಡ ದೊಡ್ಡ ಕಂಪನಿಗಳು ಮಾತ್ರ ಮಾಡ್ತಿದ್ದ ಕೆಲಸ ಈಗ ಒಬ್ಬ ಸ್ಟೂಡೆಂಟ್ ಕೂಡ ಮಾಡ್ಬೋದು ಅನ್ನೋದು ನಿಜವಾಗ್ಲೂ ಗ್ರೇಟ್ ಅಲ್ವಾ? ಎಸ್, ಖಂಡಿತ. ಟೆಕ್ನಾಲಜಿ ಇನ್ನೋವೇಷನ್ ಅನ್ನ ಎಲ್ಲರ ಕೈಗೂ ತಂದಿದೆ. ಮುಖ್ಯವಾಗಿ ಈಗ ಕೋಡಿಂಗ್ ಗೊತ್ತಿಲ್ಲ ಅಂದ್ರೂ, ಅಂದ್ರೆ ನೋ ಕೋಡ್ ಅಥವಾ ಲೋ ಕೋಡ್ ಪ್ಲಾಟ್ಫಾರ್ಮ್ಸ್, ಗ್ಲೈಡ್, ಬಬಲ್ ಅಂತ ಇವುಗಳನ್ನ ಯೂಸ್ ಮಾಡಿ ಅಪ್ಲಿಕೇಶನ್ಸ್ ಮಾಡ್ಬೋದು. ಡಿಸೈನ್ ಮಾಡೋಕೆ ಕ್ಯಾನ್ವಾ, ಫಿಗ್ಮಾ ಇದೆ. ಪಾಡ್ಕಾಸ್ಟ್ ಮಾಡೋಕೆ ಆಂಕರ್, ಆಡಾಸಿಟಿ ಇದೆ. ಅಷ್ಟೇ ಯಾಕೆ, ಟೀಚಬಲ್ ಮಷೀನ್ ತರ ಟೂಲ್ಸ್ ಇಂದ ನಾವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಸ್ ಟ್ರೈನ್ ಮಾಡಬಹುದು. ಈ ಟೆಕ್ನಾಲಜಿಯ ಡೆಮೋಕ್ರಟೈಸೇಷನ್ ಇದೆಯಲ್ಲ, ಇದು ಐಡಿಯಾಗಳನ್ನ ರಿಯಾಲಿಟಿ ಮಾಡೋಕೆ ದೊಡ್ಡ ಶಕ್ತಿ ಕೊಟ್ಟಿದೆ. ಇದಕ್ಕೆ ಆ ಟೈಮ್ ಮ್ಯಾಗಝಿನ್ ನ ಮೊದಲ ಕಿಡ್ ಆಫ್ ದಿ ಇಯರ್ ಗೀತಾಂಜಲಿ ರಾವ್ ಕಥೆ ಒಳ್ಳೆ ಉದಾಹರಣೆ ಅಲ್ವಾ? 15 ವರ್ಷಕ್ಕೆ ನೀರಿನಲ್ಲಿ ಲೆಡ್ ಇದೆಯಾ ಅಂತ ಕಂಡುಹಿಡಿಯೋ ಡಿವೈಸ್, ರಿಸಲ್ಟ್ಸ್ ಹೇಳೋಕೆ ಆಪ್. ವಾವ್. ಹೌದು. ಟೆಕ್ನಾಲಜಿ ಹೇಗೆ ಒಂದು ಐಡಿಯಾ ಇಂದ ಪ್ರೋಟೋಟೈಪ್ಗೆ, ಅಲ್ಲಿಂದ ರಿಯಲ್ ಯೂಸರ್ಸ್ಗೆ, ಆಮೇಲೆ ದೊಡ್ಡ ಸ್ಕೇಲ್ಗೆ ತಗೊಂಡು ಹೋಗೋಕೆ ಹೆಲ್ಪ್ ಮಾಡೋಕೆ ಅನ್ನೋಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರಲ್ಲ, ನೋ ಕೋಡ್ AI, ಮ್ಯಾಥ್ಸ್ ಚಾಟ್ ಬಾಟ್. ಹೌದು. ಒಬ್ಬ ಸ್ಟೂಡೆಂಟ್ ಕೋಡಿಂಗ್ ಬರಲ್ಲ, ಆದ್ರೆ ನೋ ಕೋಡ್ AI ಟೂಲ್ ಯೂಸ್ ಮಾಡಿ ಮ್ಯಾಥ್ಸ್ ಕಲಿಯೋಕೆ ಒಂದು ಚಾಟ್ ಬಾಟ್ ಮಾಡಿದ. ಅದರಿಂದ 500ಕ್ಕೂ ಹೆಚ್ಚು ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋಕೆ ತಕ್ಷಣ ಫೀಡ್ಬ್ಯಾಕ್ ಸಿಗೋಕೆ ಹೆಲ್ಪ್ ಆಯ್ತು. ನೋಡಿ, ಇಲ್ಲಿ ಟೆಕ್ನಾಲಜಿ ಎಷ್ಟು ಕಾಂಪ್ಲೆಕ್ಸ್ ಅನ್ನೋದಕ್ಕಿಂತ ಅದರಿಂದ ಬಂದ ಸೊಲ್ಯೂಷನ್ ಎಷ್ಟು ಸಿಂಪಲ್ ಮತ್ತೆ ಎಫೆಕ್ಟಿವ್ ಅನ್ನೋದು ಮುಖ್ಯ. ನಾವು ನಮ್ಮ ಸ್ಕೂಲ್ ಲೆವೆಲ್ ಅಲ್ಲಿ ಮಾಡೋ ಸಣ್ಣ ಕೆಲಸಗಳಿಗೂ ಒಂದು ಗ್ಲೋಬಲ್ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಈಗ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಮಾತಾಡ್ತಾರಲ್ಲ, ನಮ್ಮ ಪ್ರಾಜೆಕ್ಟ್ಗಳನ್ನ ಇದರ ಜೊತೆ ಹೇಗೆ ಲಿಂಕ್ ಮಾಡೋದು? ಇದು ಕೂಡ ಬಹಳ ಇಂಪಾರ್ಟೆಂಟ್. ನಾವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸನೂ ಒಂದಲ್ಲ ಒಂದು ರೀತಿ ಈ 17 ಗ್ಲೋಬಲ್ ಗೋಲ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿರುತ್ತೆ. ಉದಾಹರಣೆಗೆ, ನೀವು ಒಂದು ಕಡಿಮೆ ಖರ್ಚಿನ ವಾಟರ್ ಫಿಲ್ಟರ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ SDG 6 ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್. ಮಕ್ಕಳಿಗೆ ಪಾಠ ಕಲಿಯೋಕೆ ಒಂದು ಆಪ್ ಮಾಡಿದ್ರೆ ಅದು SDG 4 ಕ್ವಾಲಿಟಿ ಎಜುಕೇಶನ್. ವೇಸ್ಟ್ ಕಡಿಮೆ ಮಾಡೋ ಒಂದು ಕ್ಯಾಂಪೇನ್ ಮಾಡಿದ್ರೆ ಅದು SDG 12 ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ಆದ್ರೆ ಸುಮ್ನೆ ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ಆ SDG ಲೋಗೋ ಹಾಕಿದ್ರೆ ಸಾಕಾ, ಅಥವಾ ಅದಕ್ಕೇನಾದ್ರೂ ಪ್ರೂಫ್ ಕೊಡ್ಬೇಕಾ? ಖಂಡಿತ ಸಾಲ್ದು. ಲೋಗೋ ಹಾಕೋದು ಈಸಿ, ಆದ್ರೆ ನಿಜವಾದ ಚೇಂಜ್ ಮೇಕರ್ ಆಗಿರೋ ನೀವು ಆ ಕನೆಕ್ಷನ್ ಅನ್ನ ಡೇಟಾ ಜೊತೆ, ಎವಿಡೆನ್ಸ್ ಜೊತೆ ತೋರಿಸ್ಬೇಕು. ಹೇಗೆ? ಪ್ರಶ್ನೆ ಹೀಗಿರ್ಬೇಕು, ನಮ್ಮ ವಾಟರ್ ಫಿಲ್ಟರ್ ಎಷ್ಟು ಲೀಟರ್ ಕ್ಲೀನ್ ವಾಟರ್ ಕೊಟ್ಟು, ನಮ್ಮ ಆಪ್ ಇಂದ ಎಷ್ಟು ಸ್ಟೂಡೆಂಟ್ಸ್ ಸ್ಕೋರ್ ಇಂಪ್ರೂವ್ ಆಯ್ತು, ನಮ್ಮ ಕ್ಯಾಂಪೇನ್ ಇಂದ ಎಷ್ಟು kg ವೇಸ್ಟ್ ಲ್ಯಾಂಡ್ ಫಿಲ್ಗೆ ಹೋಗೋದು ತಪ್ಪಿತು. ಈ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಇದೆಯಲ್ಲ, ಅದೇ ಇಂಪ್ಯಾಕ್ಟ್ ಮೆಜರ್ಮೆಂಟ್. ಅಂದ್ರೆ
ಇಂಪ್ಯಾಕ್ಟ್ ಮೆಷರ್ ಮಾಡೋದು ಬರೀ ಕಾಂಪಿಟಿಷನ್ ಗೆಲ್ಲೋಕಲ್ಲ, ನಮ್ಮ ಕೆಲಸದ ನಿಜವಾದ ವ್ಯಾಲ್ಯೂ ತಿಳಿಯೋಕೆ, ಅದನ್ನ ಇಂಪ್ರೂವ್ ಮಾಡೋಕೆ ಕೂಡ ಬೇಕು. ಇದನ್ನ ಹೇಗ್ ಮಾಡೋದು? ಹೌದು, ಇಂಪ್ಯಾಕ್ಟ್ಗೆ ಪ್ರೂಫ್ ಬೇಕೇ ಬೇಕು. ಅದನ್ನ ಮೆಷರ್ ಮಾಡಿ ತೋರ್ಸೋಕೆ ಕೆಲವು ಸಿಂಪಲ್ ಆದ್ರೆ ಎಫೆಕ್ಟಿವ್ ಮೆಥಡ್ಸ್ ಇದೆ. ಹೇ, ಒಂದು, ಬಿಫೋರ್ ಆಫ್ಟರ್ ಡೇಟಾ. ನಮ್ಮ ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆ 10% ಸ್ಟೂಡೆಂಟ್ಸ್ ಮಾತ್ರ ಸರಿಯಾಗಿ ಕಸ ಸಾರ್ಟ್ ಮಾಡ್ತಿದ್ರು. ಪ್ರಾಜೆಕ್ಟ್ ಆದ್ಮೇಲೆ 70% ಆಯ್ತು. ಇದು ಕ್ಲಿಯರ್ ಆದ ನಂಬರ್ಸ್ ಇರೋ ಪ್ರೂಫ್. ಇದು ಸ್ಟ್ರಾಂಗ್. 2, ಟೆಸ್ಟಿಮೋನಿಯಲ್ಸ್. ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಇಂದ ಹೆಲ್ಪ್ ಆದವರ, ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್ ಯಾರಾದ್ರೂ ಚಿಕ್ಕ ಹೇಳಿಕೆಗಳು ಅಥವಾ ವಿಡಿಯೋ ಮೆಸೇಜ್, ಅವ್ರು ಹೇಳೋ ಮಾತು ತುಂಬಾ ಪವರ್ಫುಲ್. ಹೌದು, ಪರ್ಸನಲ್ ಟಚ್ ಇರುತ್ತೆ. 3, ಫೋಟೋಸ್, ವಿಡಿಯೋಸ್. ನಿಮ್ಮ ಸೊಲ್ಯೂಷನ್ ನಿಜವಾಗ್ಲೂ ಹೇಗ್ ವರ್ಕ್ ಆಗ್ತಿದೆ ಅಂತ ತೋರ್ಸೋ ವಿಜುವಲ್ ಎವಿಡೆನ್ಸ್. ಸರಿ. 4, ಯೂಸರ್ ನಂಬರ್ಸ್. ನಿಮ್ಮ ಆಪ್, ಡಿವೈಸ್ ಅಥವಾ ಸರ್ವಿಸ್ ಅನ್ನ ಎಷ್ಟು ಜನ ಆಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ ಅನ್ನೋ ನಂಬರ್. ನಾನೊಂದು ಆಪ್ ಮಾಡಿದೆ ಅನ್ನೋಕು ನನ್ನ ಆಪ್ 10 ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋಕು ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ನಿಜ. ಈ ತರ ಮೆಷರ್ ಮಾಡಬಹುದಾ, ಶೇರ್ ಮಾಡಬಹುದಾ ಇಂಪ್ಯಾಕ್ಟ್ ಅನ್ನು ರೆಕಾರ್ಡ್ ಮಾಡೋದು ನಮ್ಮ ಸ್ಟೋರಿನ ಸ್ಟ್ರಾಂಗ್ ಮಾಡುತ್ತೆ. ಇದು ಕಾಲೇಜ್ ಅಡ್ಮಿಷನ್, ಸ್ಕಾಲರ್ಶಿಪ್, ಮುಂದೆ ಸ್ವಂತ ಕಂಪನಿ ಶುರು ಮಾಡೋಕಾದ್ರೂ ಹೆಲ್ಪ್ ಆಗುತ್ತೆ. ಈಗ ಈ ಚೇಂಜ್ ಮೇಕಿಂಗ್ ಅನ್ನೋದನ್ನ ಬರೀ ಹವ್ಯಾಸ ಅಲ್ಲದೆ ಇದನ್ನೇ ಕರಿಯರ್ ಆಗಿ ಮಾಡ್ಕೊಳ್ಳೋ ಬಗ್ಗೆ ಮಾತಾಡೋಣ. ಈ ಸೋಷಿಯಲ್ ಇಂಪ್ಯಾಕ್ಟ್ ಸೆಕ್ಟರ್ ಅಲ್ಲಿ ಏನ್ ತರ ಜಾಬ್ಸ್ ಇರುತ್ತೆ? ಇದೊಂದು ಈಗ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿರೋ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಫೀಲ್ಡ್. ಇದರಲ್ಲಿ ತುಂಬಾ ದಾರಿಗಳಿವೆ. ಓಕೆ. 1, ಸೋಷಿಯಲ್ ಆಂಟರ್ಪ್ರಿನರ್. ಅಂದ್ರೆ ಸಮಾಜದ ದೊಡ್ಡ ಪ್ರಾಬ್ಲಮ್ಸ್ಗೆ ಶಿಕ್ಷಣ, ಹೆಲ್ತ್, ಎನ್ವೈರನ್ಮೆಂಟ್ ಹೊಸ ಸೊಲ್ಯೂಷನ್ಸ್ ಕೊಡೋ ಸ್ವಂತ ಬಿಸ್ನೆಸ್ ಅಥವಾ ನಾನ್ ಪ್ರಾಫಿಟ್ ಶುರು ಮಾಡೋದು. ಇಂಟ್ರೆಸ್ಟಿಂಗ್. 2, ಸಸ್ಟೈನಬಿಲಿಟಿ ಕನ್ಸಲ್ಟೆಂಟ್. ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವರು ಎನ್ವೈರನ್ಮೆಂಟ್ಗೆ ಹೇಗೆ ಒಳ್ಳೇದ್ ಮಾಡಬಹುದು, ಕಾರ್ಬನ್ ಫುಟ್ ಪ್ರಿಂಟ್ ಹೇಗೆ ಕಡಿಮೆ ಮಾಡಬಹುದು ಅಂತ ಅಡ್ವೈಸ್ ಮಾಡೋದು. 3, NGO ಲೀಡರ್. ಎಜುಕೇಶನ್, ಹೆಲ್ತ್, ವಿಮೆನ್ ಎಂಪವರ್ಮೆಂಟ್, ಎನ್ವೈರನ್ಮೆಂಟ್ ಅಂತ ಕೆಲಸ ಮಾಡೋ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಇದೆಯಲ್ಲ, ಅಲ್ಲಿ ಪ್ರೋಗ್ರಾಮ್ಸ್ ಮಾಡಿ ಅದನ್ನ ಲೀಡ್ ಮಾಡೋದು. ಸರಿ. 4, ಪಾಲಿಸಿ ಅಡ್ವೈಸರ್. ಗವರ್ಮೆಂಟ್ಗೆ, ಸೊಸೈಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋ ಪಾಲಿಸಿಗಳನ್ನ, ಲಾಗಳನ್ನ, ಪ್ರೋಗ್ರಾಮ್ಗಳನ್ನ ಡಿಸೈನ್ ಮಾಡೋಕೆ ಹೆಲ್ಪ್ ಮಾಡೋದು. ಅಂದ್ರೆ ATL ಅಲ್ಲಿ ನಾವು ಮಾಡೋ ಪ್ರಾಜೆಕ್ಟ್ಸ್, ಅಲ್ಲಿ ಕಲಿಯೋ ಸ್ಕಿಲ್ಸು ಈ ತರ ಕೆರಿಯರ್ಸ್ಗೆ ಒಂದು ಫೌಂಡೇಶನ್ ಹಾಕಿದ್ದಾಗೆ. ಇಂಟರ್ವ್ಯೂಗಳಲ್ಲಿ, ಅಪ್ಲಿಕೇಶನ್ ಅಲ್ಲಿ ನೋಡಿ, ನಾನು ಈ ಪ್ರಾಬ್ಲಮ್ಗೆ ಹೀಗೆ ಸೊಲ್ಯೂಷನ್ ಮಾಡಿ ಇಷ್ಟು ಇಂಪ್ಯಾಕ್ಟ್ ತಂದಿದ್ದೀನಿ ಅಂತ ಹೇಳಿದ್ರೆ ಅದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಖಂಡಿತವಾಗ್ಲು. ಈಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಿಮ್ಮ ಪರ್ಸನಲ್ ಚೇಂಜ್ ಮೇಕರ್ ಬ್ರ್ಯಾಂಡ್ ಬಿಲ್ಡ್ ಮಾಡೋ ಬಗ್ಗೆ ಯೋಚನೆ ಮಾಡಬೇಕು. ಬ್ರ್ಯಾಂಡ್ ಅಂದ್ರೆ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ ಜಗತ್ತಿಗೆ ತಿಳಿಸೋ ರೀತಿ. ಇದು ಬಡಾಯಿ ಹೇಳೋದಲ್ಲ, ಬದಲಿಗೆ ನಿಮ್ಮ ಕೆಲಸದ ಇಂಪ್ಯಾಕ್ಟ್ ಅನ್ನ ಕ್ಲಿಯರ್ ಆಗಿ, ಪ್ರಮಾಣವಾಗಿ ಶೇರ್ ಮಾಡೋದು. ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಬ್ಲಾಗ್, ನಿಮಗೆ ಸರಿ ಅನ್ಸೋ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಜರ್ನಿ, ನೀವು ಕಲ್ತ ಪಾಠ ಮತ್ತೆ ಮುಖ್ಯವಾಗಿ ನಿಮ್ಮ ಕೆಲಸದಿಂದ ಬಂದ ರಿಸಲ್ಟ್ಸ್ ಅನ್ನ ತಿಳಿಸೋದು. ಇಲ್ಲಿ ಹೇಳೋ ರೀತಿಯಲ್ಲೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರಿ. ನಾವು ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಆಪ್ ಮಾಡಿದ್ದೀವಿ ಅನ್ನೋದಕ್ಕೋ, ನಮ್ಮ ಆಪ್ 3 ತಿಂಗಳಲ್ಲಿ 300 ಸ್ಟೂಡೆಂಟ್ಸ್ ಆಬ್ಸೆಂಟಿಸಮ್ ಅನ್ನ 20% ಕಡಿಮೆ ಮಾಡಿದೆ ಅನ್ನೋದಕ್ಕೂ ಏನ್ ವ್ಯತ್ಯಾಸ? ಅದೇ ರಿಸಲ್ಟ್ ಓರಿಯೆಂಟೆಡ್ ಕಮ್ಯುನಿಕೇಶನ್. ಮೊದಲನೇದು ನೀವು ಏನು ಮಾಡಿದ್ರಿ ಅಂತ ಹೇಳುತ್ತೆ. 2ನೇದು ನಿಮ್ಮ ಕೆಲಸದಿಂದ ಏನ್ ಚೇಂಜ್ ಆಯ್ತು ಅಂತ ಹೇಳುತ್ತೆ. ಹೌದು, 2ನೇದು ಹೆಚ್ಚು ಪವರ್ಫುಲ್. ಖಂಡಿತ, ಅದು ಹೆಚ್ಚು ನಂಬಿಕೆ ಹುಟ್ಟಿಸುತ್ತೆ. ಇದೇ ನಿಮ್ಮ ಚೇಂಜ್ ಮೇಕರ್ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡೋದು. ಜನ ನಿಮ್ಮ ಐಡಿಯಾನ್ ಮಾತ್ರ ಅಲ್ಲ, ನಿಮ್ಮ ಕೆಲಸದ ರಿಸಲ್ಟ್ ಅನ್ನ ನಂಬಿ, ಮೆಚ್ಚಿ, ನಿಮ್ಗೆ ಹೊಸ ಆಪರ್ಚುನಿಟಿಗಳು, ಪಾರ್ಟ್ನರ್ಸ್, ಮೆಂಟರ್ಸ್, ಸಪೋರ್ಟ್ ಎಲ್ಲ ಸಿಗೋ ಹಾಗೆ ಮಾಡುತ್ತೆ. ಒಂದು ಪ್ರಾಜೆಕ್ಟ್ ಸಕ್ಸಸ್ ಆದ್ಮೇಲೆ ಅಲ್ಲಿಗೆ ಬಿಡದೆ ಅದನ್ನ ಕಂಟಿನ್ಯೂ ಮಾಡೋದು ಹೇಗೆ? ಅಂದ್ರೆ ಆ ಚೇಂಜ್ ಅನ್ನ ಸಸ್ಟೈನ್ ಮಾಡೋದು, ಇದು ದೊಡ್ಡ ಚಾಲೆಂಜ್ ಅಲ್ವಾ? ಹೌದು, ಇದು ಬಹುಶಃ ಎಲ್ಲರಿಗಿಂತ ದೊಡ್ಡ ಚಾಲೆಂಜ್. ಜಗತ್ತಿಗೆ ಇನ್ನಷ್ಟು ಅರ್ಧಕ್ಕೆ ನಿಂತ ಧೂಳು ಹಿಡಿಯೋ ಪ್ರೋಟೋಟೈಪ್ಗಳು ಬೇಕಾಗಿಲ್ಲ. ಒಂದು ಪ್ರಾಜೆಕ್ಟ್ ಅನ್ನ ಜೀವಂತವಾಗಿಡೋಕೆ, ಅದೊಂದು ಮೂವ್ಮೆಂಟ್ ಆಗೋಕೆ ಕೆಲವು ಕಷ್ಟದ ಪ್ರಶ್ನೆ ಕೇಳ್ಕೋಬೇಕು. ಏನ್ ಪ್ರಶ್ನೆಗಳು? ಈ ಕಾಂಪಿಟಿಷನ್ ಮುಗಿದ್ಮೇಲೆ ಅಥವಾ ನಾವು ಸ್ಕೂಲಿಂದ ಹೋದ್ಮೇಲೆ ಇದೆಲ್ಲ ಯಾರು ನೋಡ್ಕೋತಾರೆ? ಇದರ ಓನರ್ಶಿಪ್ ಯಾರ್ದು? ನಮ್ಮ ಸ್ಕೂಲ್ನ ಜೂನಿಯರ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡ್ಬೋದಾ, ಅಥವಾ ಇದಕ್ಕಂತಲೇ ಒಂದು ಕ್ಲಬ್ ಮಾಡ್ಬೋದಾ? ಈ ಸೊಲ್ಯೂಷನ್ ಅನ್ನ ನಮ್ಮ ಸ್ಕೂಲಿಗೆ ಮಾತ್ರ ಇಟ್ಕೊಳ್ದೆ
ಬೇರೆ ಸ್ಕೂಲ್ಸ್ಗೆ, ಲೋಕಲ್ NGOಗಳಿಗೆ, ಗವರ್ಮೆಂಟ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ದೊಡ್ಡ ಸ್ಕೇಲಲ್ಲಿ ತಗೊಂಡೋಗೋಕೆ ಸ್ಕೇಲ್ ಅಪ್ ಆಗುತ್ತಾ? ಈ ರೀತಿ ಯೋಚನೆ ಮಾಡಿದ್ರೆ ಮಾತ್ರ ಒಂದು ಸ್ಕೂಲ್ ಪ್ರಾಜೆಕ್ಟ್ ನಿಜವಾದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರೋ ಒಂದು ಮೂವ್ಮೆಂಟ್ ಆಗಿ ಬೆಳೆಯೋಕೆ ಸಾಧ್ಯ. ಇದು ರಿಯಲ್ ಲೀಡರ್ಶಿಪ್ ಟೆಸ್ಟ್. ಹೀಗ ಕೇಳುಗನೆಲ್ಲ 1 ನಿಮಿಷ ಕಣ್ಣು ಮುಚ್ಚಿ 2030ನೇ ಇಸ್ವಿಗೆ ಹೋಗೋಣ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ 2030. ಇವತ್ತಿನ ತನಕ ನೀವು ಮಾಡಿದ ಕೆಲಸದಿಂದ ಎಷ್ಟು ಜನರ ಲೈಫ್ ಪಾಸಿಟಿವ್ ಆಗಿ ಚೇಂಜ್ ಆಗಿದೆ? ನಿಮ್ಮ ಎಫರ್ಟ್ಸ್ ಇಂದ ನಿಮ್ಮ ಸ್ಕೂಲಲ್ಲಿ, ಸಿಟಿಯಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಯಾವ ದೊಡ್ಡ ಪ್ರಾಬ್ಲಮ್ ಈಗ ಇಲ್ಲದ ಹಾಗೆ ಆಗಿದೆ? ಮುಂದಿನ ಜನರೇಷನ್ ನಿಮ್ಮ ಬಗ್ಗೆ, ನಿಮ್ಮ ಚೇಂಜ್ ಮೇಕಿಂಗ್ ಜರ್ನಿ ಬಗ್ಗೆ ಯಾವ ಇನ್ಸ್ಪೈರಿಂಗ್ ಸ್ಟೋರಿ ಹೇಳಬಹುದು? ವಾವ್, ಇದನ್ನು ಯೋಚನೆ ಮಾಡಿದ್ರೇನೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಈ ವಿಷನ್ ಇಟ್ಕೊಂಡು ಎಲ್ಲರೂ ತಮ್ಮದೇ ಒಂದು 2030 ಚೇಂಜ್ ಮೇಕರ್ ವಿಷನ್ ಸ್ಟೇಟ್ಮೆಂಟ್ ಬರಿಬೇಕು ಅಂತೀರಾ? 2030 ಒಳಗಾಗಿ ನಾನು ಎಜುಕೇಷನ್ನಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ 10,000 ಮಕ್ಕಳ ಲೈಫ್ ಬದಲಾಯಿಸ್ತೀನಿ, ಅಥವಾ ನನ್ನ ಏರಿಯಾನ ಪೂರ್ತಿ ಪ್ಲಾಸ್ಟಿಕ್ ಫ್ರೀ ಮಾಡೋಕೆ ಕೆಲಸ ಮಾಡ್ತೀನಿ, ಈ ತರ. ಖಂಡಿತ, ಅದೊಂದು ಗೋಲ್ ಇದ್ದ ಹಾಗೆ, ನಮ್ಮ ಮುಂದಿನ ಸ್ಟೆಪ್ಸ್ಗೆ ದಾರಿ ತೋರಿಸುತ್ತೆ. ಸೂಪರ್. ಈಗ ಕೇಳುಗರಿಗೆ 2 ಆಕ್ಟಿವಿಟೀಸ್ ಇದೆ. ಇವು ಸುಮ್ಮನೆ ಕೇಳೋದಲ್ಲ, ಇವು ನೀವು ಮಾಡಲೇಬೇಕಾದ ಚಾಲೆಂಜಸ್ ಅಂತ ತಗೊಳ್ಳಿ. ಮೊದಲನೇದು, ಈಗಲೇ ಮಾಡಬಹುದಾದ ಸ್ಪಾಟ್ ಅಂಡ್ ಫ್ಲಿಪ್ ಚಾಲೆಂಜ್. ಆಕ್ಟಿವಿಟಿ 1, ದ ಸ್ಪಾಟ್ ಅಂಡ್ ಫ್ಲಿಪ್ ಚಾಲೆಂಜ್. 5 ನಿಮಿಷ ಸಾಕು. ಎಸ್, ರೆಡಿನಾ? ಸ್ಪಾಟ್. ಈಗಲೇ ನಿಮ್ಮ ಸುತ್ತ ನೋಡಿ, ಕ್ಲಾಸ್ ರೂಮ್, ಸ್ಕೂಲ್, ಮನೆ, ಪಕ್ಕದ ರೋಡ್, ನಿಮ್ಗೆ ಕಿರಿಕಿರಿ ಅನ್ಸೋ ಅಥವಾ ಇದೇನಿದು ಹೀಗೆ ಅನ್ಸೋ ಒಂದು ಚಿಕ್ಕ ಪ್ರಾಬ್ಲಮ್ ಗುರುತಿಸಿ. ಫ್ಲಿಪ್. ಈಗ ಆ ಪ್ರಾಬ್ಲಮ್ ಅನ್ನ ತಲೆ ಕೆಳಗು ಮಾಡಿ ಯೋಚಿಸಿ. ಈ ಪ್ರಾಬ್ಲಮ್ನ ಪೂರ್ತಿ ಆಪೋಸಿಟ್ ನಡೆದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಉದಾಹರಣೆಗೆ, ಪ್ರಾಬ್ಲಮ್ ಸ್ಕೂಲ್ ಬ್ಯಾಗ್ ತುಂಬಾ ಹೆವಿ. ಫ್ಲಿಪ್, ಬ್ಯಾಗೆ ನಮ್ ಹಿಂದೆ ಬಂದ್ರೆ ಅಥವಾ ಬುಕ್ಸ್ ಎಲ್ಲ ಟ್ಯಾಬ್ಲೆಟ್ ಅಲ್ಲಿ ಬಂದ್ರೆ. ಪ್ರಾಬ್ಲಮ್ ಲಂಚ್ ಬಾಕ್ಸ್ ತೊಳೆಯೋದು ಬೋರ್. ಫ್ಲಿಪ್, ಅದೇ ಕ್ಲೀನ್ ಆಗೋ ಬಾಕ್ಸ್ ಅಥವಾ ತಿನ್ನೋಕಾಗೋ ಬಾಕ್ಸ್. ಶೇರ್. ನಿಮ್ಮ ಈ ಫ್ಲಿಪ್ ಮಾಡಿದ ಐಡಿಯಾನ ಫ್ರೆಂಡ್ ಅಥವಾ ಟೀಚರ್ ಜೊತೆ ಹೇಳಿ. ಅವ್ರಿಗೆ ಅದು ಎಷ್ಟು ಕ್ರೇಜಿ ಅಥವಾ ಎಷ್ಟು ವರ್ಕೌಟ್ ಆಗಬಹುದು ಅನ್ಸುತ್ತೆ ಕೇಳಿ. ನೋಡಿ, ಇದೇ ಇನ್ನೋವೇಷನ್ನ ಫಸ್ಟ್ ಸ್ಪಾರ್ಕ್. ಗಮನಿಸೋದು, ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು, ಆ ಬಗ್ಗೆ ಮಾತಾಡೋದು. ಖುಷ್ಬೂ ಜೈನ್ ಹೇಳೋದು ಇದನ್ನೇ. ಚೇಂಜ್ ಅನ್ನೋದು ದೊಡ್ಡ ದೊಡ್ಡ ಇನ್ವೆನ್ಷನ್ ಇಂದ ಮಾತ್ರ ಅಲ್ಲ, ಇಂಥ ಸಣ್ಣ ಅಬ್ಸರ್ವೇಷನ್, ಸಣ್ಣ ಕಲ್ಪನೆಗಳಿಂದ ಶುರುವಾಗುತ್ತೆ. ಪ್ಲೀಸ್ ಎಲ್ಲರೂ ಇದನ್ನ ಈಗಲೇ ಟ್ರೈ ಮಾಡಿ. ಫಸ್ಟ್ ಆಕ್ಟಿವಿಟಿ ಇಷ್ಟ ಆಗಿದ್ರೆ ಅಥವಾ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಶುರುವಾಗಿದ್ರೆ, ಇಲ್ಲಿದೆ ನೆಕ್ಸ್ಟ್ ಲೆವೆಲ್, ರಿಯಲ್ ಚೇಂಜ್ ಮೇಕಿಂಗ್ ಚಾಲೆಂಜ್. ಆಕ್ಟಿವಿಟಿ 2, ಚೇಂಜ್ ಮೇಕಿಂಗ್ ಚಾಲೆಂಜ್. ಇದನ್ನು ಸೀರಿಯಸ್ ಆಗಿ ತಗೊಂಡು ಖಂಡಿತ ಟ್ರೈ ಮಾಡಿ. 1, ನಿಮಗೆ ನಿಜವಾಗ್ಲೂ ಇಂಪಾರ್ಟೆಂಟ್ ಅನ್ಸೋ, ನಿಮ್ಮನ್ನ ಕಾಡೋ ಒಂದು ಗ್ಲೋಬಲ್ ಅಥವಾ ಲೋಕಲ್ ಪ್ರಾಬ್ಲಮ್ ಆರಿಸ್ಕೊಳ್ಳಿ. ಉದಾಹರಣೆ, ಕ್ಲೈಮೇಟ್ ಚೇಂಜ್, ಏರ್ ಪೊಲ್ಯೂಷನ್, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋಕಿರೋ ಹಿಂಜರಿಕೆ, ಎಲ್ಲರಿಗೂ ಒಂದೇ ತರ ಎಜುಕೇಶನ್ ಸಿಗ್ದಿರೋದು. 2, ಅದು ಯಾವ UN SDGಗೆ ಕನೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ. 3, ಆ ಪ್ರಾಬ್ಲಮ್ಗೆ ಒಂದು ಟೆಕ್ನಾಲಜಿ ಎನೇಬಲ್ಡ್ ಸೊಲ್ಯೂಷನ್, ಒಂದು ಆಪ್, ವೆಬ್ಸೈಟ್, ಡಿವೈಸ್, ಅವೇರ್ನೆಸ್ ಕ್ಯಾಂಪೇನ್, ಡೇಟಾ ಕಲೆಕ್ಷನ್ ಸಿಸ್ಟಮ್, ಏನ್ ಬೇಕಾದ್ರೂ ಯೋಚನೆ ಮಾಡಿ. 4, ಮೋಸ್ಟ್ ಇಂಪಾರ್ಟೆಂಟ್, ಈ ಸೊಲ್ಯೂಷನ್ನ ಬರೀ ಐಡಿಯಾ ಅಥವಾ ಲ್ಯಾಬ್ ಮಾಡೆಲ್ ಆಗಿ ಬಿಡದೆ ಕನಿಷ್ಠ 10 ರಿಯಲ್ ಯೂಸರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ, ನೈಬರ್ಸ್ ಹತ್ರ ತಗೊಂಡ್ ಹೋಗಿ ಅವ್ರ ಜೊತೆ ಟೆಸ್ಟ್ ಮಾಡಿ, ಫೀಡ್ಬ್ಯಾಕ್ ತಗೊಂಡು ಅದನ್ನ ಇಂಪ್ರೂವ್ ಮಾಡಿ. 4, ಮೋಸ್ಟ್ ಇಂಪಾರ್ಟೆಂಟ್. 5, ಲಾಸ್ಟ್ಗೆ ನಿಮ್ಮ ಈ ಇಂಪ್ರೂವ್ಡ್ ಸೊಲ್ಯೂಷನ್, ಅದರ ರಿಸಲ್ಟ್ಸ್, ನೀವು ಮೆಜರ್ ಮಾಡಿದ ಇಂಪ್ಯಾಕ್ಟ್ ಮತ್ತೆ ನೀವು ಕಲಿತ ಪಾಠಗಳನ್ನ ಆನ್ಲೈನಲ್ಲಿ ಅಥವಾ ನಿಮ್ಮ ATL ಮೆಂಟರ್ ಜೊತೆ ಶೇರ್ ಮಾಡಿ. ನಿಮ್ಮ ಸ್ಟೋರಿ ಬೇರೆಯವರಿಗೂ ಇನ್ಸ್ಪೈರ್ ಮಾಡ್ಲಿ. ಈ ಚರ್ಚೆಯಿಂದ ಒಂದು ವಿಷಯ ಕ್ಲಿಯರ್ ಆಯ್ತು ನನಗೆ. ಟೆಕ್ನಾಲಜಿ ಅಂದ್ರೆ ಬರೀ ಕೋಡಿಂಗ್ ಅಲ್ಲ, ಅದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡೋ ಒಂದು ಟೂಲ್. ಇನ್ನೋವೇಷನ್ ಅಂದ್ರೆ ಬರೀ ಹೊಸ ಗ್ಯಾಜೆಟ್ ಅಲ್ಲ, ಅದು ಪ್ರಾಬ್ಲಮ್ಸ್ ನೋಡೋ ಒಂದು ಹೊಸ ರೀತಿ. ಆರ್ ಚೇಂಜ್ ಮೇಕಿಂಗ್ ಅಂದ್ರೆ ಬರೀ ಪ್ರಾಜೆಕ್ಟ್ ಮಾಡೋದಲ್ಲ, ಅದು ನಿಜವಾದ ಜನರ ಲೈಫಲ್ಲಿ ಪಾಸಿಟಿವ್ ಚೇಂಜ್ ತರೋ ಒಂದು ಕಮಿಟ್ಮೆಂಟ್. ಹೌದು. ಫೈನಲಿ ನಿಮ್ಮನ್ನ ಚೇಂಜ್ ಮೇಕರ್ ಅಂತ ಕರೆದುಕೊಳ್ಳೋ ಮುಂಚೆ ಖುಷ್ಬೂ ಜೈನ್ ಕೇಳೋ ಆ ಸಿಂಪಲ್ ಪ್ರಶ್ನೆ ಇದೆಯಲ್ಲ, ಅದನ್ನ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ನಾನು ಮಾಡಿದ ಈ ಕೆಲಸದಿಂದ, ನಾನು ಕ್ರಿಯೇಟ್ ಮಾಡಿದ ಈ ಸೊಲ್ಯೂಷನ್ ಇಂದ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಯಾರಾದ್ರೂ ಒಬ್ಬರ ಲೈಫ್ ಆದ್ರೂ ಸ್ವಲ್ಪ ಬೆಟರ್ ಆಗಿದೆಯಾ? ನಿಮ್ಮ ಉತ್ತರ ಹೌದು ಅಂತ ಬಂದ್ರೆ ಯು ಆರ್ ಎ ರಿಯಲ್ ಚೇಂಜ್ ಮೇಕರ್. ಹಾಗಾಗಿ ದೊಡ್ಡ ಕನಸು ಕಾಣೋಕೆ ಹಿಂಜರಿಬೇಡಿ, ಆದ್ರೆ ಆ ಕನಸನ್ನ ನಿಜ ಮಾಡೋಕೆ ಇವತ್ತೇ ಒಂದು ಸಣ್ಣ ಸ್ಟೆಪ್ ತಗೊಳ್ಳಿ. ಮುಖ್ಯವಾಗಿ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ
ಜಗತ್ತನ್ನ ಬೆಟರ್ ಮಾಡೋ ನೆಕ್ಸ್ಟ್ ವೀಕ್ ಐಡಿಯಾ ನಿಮ್ ಸ್ಕೂಲ್ ಲ್ಯಾಬಿಂದ, ನಿಮ್ಮ ಯೋಚನೆಯಿಂದಲೇ ಬರಬಹುದು. ಈ ಒಂದು ಅದ್ಭುತ ಚರ್ಚೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೋವೇಷನ್ ಮಾಡ್ತಾ ಇರಿ, ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇರಿ, ಮತ್ತೆ ನಾವೆಲ್ಲರೂ ಹೆಮ್ಮೆಯಿಂದ ಬದುಕೋ ಒಂದು ಒಳ್ಳೆ ನ್ಯಾಯವಾದ ಸಸ್ಟೈನಬಲ್ ಫ್ಯೂಚರ್ ಅನ್ನ ಒಟ್ಟಿಗೆ ಕಟ್ಟೋಣ.